ನಮಸ್ಕಾರ ಟ್ರೇಡರ್ಸ್. ನನ್ನ ಹೆಸರು ಪ್ರಭೀತಾ ಮೋಹನ್ ಅಂತ. ನಾನು ಇವತ್ತು ಇನ್ಸೈಡ್ ಕ್ಯಾಂಡಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದ್ಮೇಲೆ ನನ್ನ ಚಾನಲ್ ಲೈಕ್ಸ್ ಕೊಡಿ, ಆದ್ಮೇಲೆ ಶೇರ್ ಮಾಡಿ. ಆದ್ಮೇಲೆ ಇದುವರೆಗೆ ಯಾರೆಲ್ಲ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಲಿಲ್ಲ ಅವರೆಲ್ಲ ನನ್ನ ಈ QR ಕೋಡ್ ಮುಖಾಂತರನು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಬಹುದು. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಓಪನ್ ಆಗ್ತದೆ. ಇದರಲ್ಲಿ ಕೇಳಿದ ಇನ್ಫಾರ್ಮೇಶನ್ ಇದು ಸ್ಕ್ಯಾನ್ ಮಾಡುವಾಗ ಅದರಲ್ಲಿ ಕೆಲವೊಂದು ಕೇಳ್ತದೆ, ಅದೆಲ್ಲ ನೀವು ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಲ್ಲ ಕೇಳ್ತದೆ. ಅದೆಲ್ಲ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಆಗ್ತದೆ, ಆಯ್ತಾ. ಈ QR ಕೋಡ್ ಮುಖಾಂತರನು ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಂತಿದ್ರೆ ನಂದು ಇನ್ನೊಂದು ಕೋಡ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ನನ್ನದೇ. ಅದರಲ್ಲಿ ನೀವು ಅಕೌಂಟ್ ಓಪನ್ ಮಾಡಬಹುದು. ನಾನು ಟ್ರೇಡಿಂಗ್ ಮಾಡೋದು ದನ್ ಪ್ಲಾಟ್ಫಾರ್ಮ್ ಅಲ್ಲಿ, ನೀವು ಬೇಕಾದ್ರೆ ಅದರಲ್ಲೇ ಮಾಡಬಹುದು, ಆಯ್ತಾ. ದನ್ ಪ್ಲಾಟ್ಫಾರ್ಮ್ ತುಂಬಾ ಚೆನ್ನಾಗಿದೆ, ಬೇಕಾದ್ರೆ ನೀವು ಮಾಡಿ. ಅದರಲ್ಲಿ ನನಗೆ ಹೆಲ್ಪ್ಫುಲ್ ಆಗಿದೆ ಆತರ. ನೆಕ್ಸ್ಟ್ ನಾನು ಇದರಲ್ಲಿ ಇನ್ಸೈಡ್ ಕ್ಯಾಂಡಲ್ಸ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಗೆ ಚಾಟ್ ಬಾಕ್ಸ್ ಗೆ ಬನ್ನಿ. ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಹೇಳಿದ್ರೆ ಏನು ಅಂತ ಫಸ್ಟ್ ಗೆ ನಾನು ಹೇಳ್ತೀನಿ. ಚಾಟ್ ಬಾಕ್ಸ್ ಗೆ ಬನ್ನಿ. ಇದರಲ್ಲಿ ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಹೇಳಿದ್ರೆ ನಾನು ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಹೇಳಿದ್ರೇನು, ಕ್ಯಾಂಡಲ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಅಪ್ವರ್ಡ್, ಈಗ ಒಂದು ಡೈರೆಕ್ಷನ್ ಅಲ್ಲಿ ಅಪ್ ಸೈಡ್ ಗೆ ಮೂವ್ಮೆಂಟ್ ಆಗ್ತಾ ಇರುವಾಗ ಅಲ್ಲಿ ಒಂದು ಕ್ಯಾಂಡಲ್ಸ್ ಒಳಗಡೆ ಇನ್ನೊಂದು ಕ್ಯಾಂಡಲ್ಸ್ ಕ್ರಿಯೇಟ್ ಆದ್ರೆ ಅದಕ್ಕೆ ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಹೇಳ್ತೇವೆ. ಒಂದೇ ಡೈರೆಕ್ಷನ್ ಅಲ್ಲಿ ಇದು ಮೂವ್ಮೆಂಟ್ ಆಗ್ತಾ ಇರ್ಬೇಕು. ಎಕ್ಸಾಂಪಲ್ ಗೆ ಇಲ್ಲಿ ಒಂದು ಆಗಿದೆ ನೋಡಿ, ಇದು ನಾನು ಮತ್ತೆ ಹೇಳ್ತೇನೆ. ಫಸ್ಟ್ ಗೆ ನಾನು ಡ್ರಾಯಿಂಗ್ ಮಾಡಿ ತೋರಿಸ್ತೇನೆ. ಚಾರ್ಟ್ ಒಂದೇ ತರ ಹೀಗೆ ಅಪ್ ಸೈಡ್ ಹೀಗೆ ಮೂವ್ಮೆಂಟ್, ಅಪ್ ಸೈಡ್ ಇಲ್ಲದ್ರೆ ಡೌನ್ ಸೈಡ್ ಹೀಗೆ ಒಂದೇ ಸಲ ಮೂವ್ಮೆಂಟ್ ಆಗ್ತಿರುವಾಗ ಆಯ್ತಾ, ಈ ತರ. ಇಲ್ಲಂತಿದ್ರೆ ಡೌನ್ ಸೈಡ್ಗೆ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತದಲ್ಲ, ಆವಾಗ ಒಂದು ಕ್ಯಾಂಡಲ್ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಆದ್ರೆ ಆವಾಗ ನಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಆ ಟ್ರೇಡ್ ಅನ್ನು ನಾವು ತೆಗಿಬೇಕು, ಆಯ್ತಾ. ಇದರಲ್ಲಿ ಈಗ ಅಪ್ ಸೈಡ್ ಮೂವ್ಮೆಂಟ್ ಆಗ್ತಾ ಇದೆ, ಇಲ್ಲಿ ಒಂದು ಸಣ್ಣ ಇನ್ಸೈಡ್ ಕ್ಯಾಂಡಲ್ ಆದ್ರೆ, ಒಂದು ಕ್ಯಾಂಡಲ್ ಒಳಗಡೆ ಇನ್ನೊಂದು ಕ್ಯಾಂಡಲ್ ಆದ್ರೆ ಇಲ್ಲಿಗ ಅಪ್ ಸೈಡ್ ಗೆ ಹೋಗ್ತಾ ಇದೆ, ಇಲ್ಲಿಗ ಒಂದು ಕ್ಯಾಂಡಲ್ ಆಯ್ತು, ಒಂದು ದೊಡ್ಡ ಕ್ಯಾಂಡಲ್ ಆಯ್ತು ಅಂತ ತಿಳ್ಕೊಳ್ಳಿ. ಅದ್ರ ಒಳಗಡೆ ಇನ್ನೊಂದು ಕ್ಯಾಂಡಲ್ ಆದ್ರೆ ಈ ತರ. ಅದ್ರ ಒಳಗಡೆ ಇನ್ನೊಂದು ಕ್ಯಾಂಡಲ್ ಆದ್ರೆ ಅದ್ರ ಏನಾಗ್ತದೆ, ಇಲ್ಲಿ ಇದು ಇನ್ಸೈಡ್ ಕ್ಯಾಂಡಲ್ ಆಯ್ತು. ಈ ದೊಡ್ಡ ಕ್ಯಾಂಡಲಿನದು ಒಳಗಡೆ ಇದಾಗಿದೆ, ಇದಕ್ಕೆ ಬೇಬಿ ಕ್ಯಾಂಡಲ್ ಅಂತ ಏನೋ ಹೇಳ್ತಾರೆ. ಕೆಲವು ಸಲ ಏನಾಗ್ತದೆ, ಇದು ದೊಡ್ಡ ಕ್ಯಾಂಡಲ್ ಒಳಗಡೆ 3-4 ಕ್ಯಾಂಡಲ್ಸ್ ಹೀಗೆ ಒಳಗಡೆ ಮಾಡಿ ಆದ್ಮೇಲೆ ಅಪ್ ಮೂವ್ಮೆಂಟ್ ಈ ತರ ಕೊಡ್ತದೆ. ಈಗ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದ್ರೆ ಅಪ್ವರ್ಡ್ ಮೂವ್ ಒಂದೇ ಡೈರೆಕ್ಷನ್ ಅಲ್ಲಿ ಅದು ಹೋಗ್ತಾ ಇರ್ಬೇಕು ಮಾರ್ಕೆಟ್, ಆವಾಗ ಇನ್ಸೈಡ್ ಕ್ಯಾಂಡಲ್ ಆಗ್ಬೇಕು, ಆವಾಗ ನಿಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ, ಆಯ್ತಾ. ಇಲ್ಲಿ ಈಗ ನಿಮ್ಗೆ ಇದೀಗ ಇಲ್ಲಿ ಸಣ್ಣ ಕ್ಯಾಂಡಲ್ ಆಗಿದೆ, ಸಣ್ಣ ಕ್ಯಾಂಡಲ್ ಇದು ದೊಡ್ಡ ಕ್ಯಾಂಡಲ್ ಆಗಿದೆ ಅಲ್ಲ, ದೊಡ್ಡ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಿಮ್ದು ಎಂಟ್ರಿ ಪಾಯಿಂಟ್ ಸಿಗ್ತದೆ. ಈ ಸಣ್ಣ ಕ್ಯಾಂಡಲ್ ಕೆಳಗಡೆ ನಿಮ್ಗೆ ಸ್ಟಾಪ್ ಲಾಸ್ ಸಿಗ್ತದೆ ಇಡ್ಲಿಕ್ಕೆ ಇಲ್ಲಿ.
ಸಣ್ಣ ಕ್ಯಾಂಡಲ್ ಕೆಳಗಡೆ. ಸ್ಟಾಪ್ ಲಾಸ್ ಇದ್ರದ್ದು ಸ್ಟಾಪ್ ಲಾಸ್ ಸ್ವಲ್ಪ ತುಂಬಾ ಕಮ್ಮಿ ಇರ್ತದೆ. ಹಾಗಾಗಿ ಇನ್ಸೈಡ್ ಕ್ಯಾಂಡಲ್ ನೀವು ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಲಾಸ್ ಆಗಲ್ಲ. ಮತ್ತೆ ಟ್ರೇಡಿಂಗ್ ಅಂತ ಹೇಳಿದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತದೆ, ಡೈರೆಕ್ಷನಲ್ ಟ್ರೇಡ್ ಆಗಿರ್ತದೆ ಇದು. ಇದ್ರದ್ದು ದೊಡ್ಡ ಕ್ಯಾಂಡಲ್ ಅದು ಹೈ ಕ್ಲೋಸ್ ಆದಾಗೆ ನಿಮ್ಗೆ ಇಲ್ಲಿ ಎಂಟ್ರಿ ಸಿಗ್ತದೆ. ಇದ್ರದ್ದು ಇನ್ನೊಂದು ಕ್ಯಾಂಡಲ್ ಇದು ಇನ್ನೊಂದು ಕ್ಯಾಂಡಲ್ ಆಗುವ ತನಕ ನೀವು ವೇಟ್ ಮಾಡ್ಬೇಕಂತಿಲ್ಲ. ಇದು ಫಸ್ಟ್ ಕ್ಯಾಂಡಲ್ ಅದು ಹೈ ಕ್ಲೋಸ್ ಆದಾಗೆ ನೀವು ಎಂಟ್ರಿಯನ್ನು ಇಲ್ಲಿ ತಗೊಳ್ಬಹುದು ಇನ್ಸೈಡ್ ಕ್ಯಾಂಡಲ್ ಅಲ್ಲಿ. ಹಾಗೆ ಡೌನ್ ಸೈಡ್ ಅಲ್ಲಿ ಸಹ ಹಾಗೆ ಮಾರ್ಕೆಟ್ ಡೌನ್ ಸೈಡ್ ಗೆ ಬರ್ತಿರುವಾಗ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಯ್ತಂತ ತಿಳ್ಕೊಳ್ಳಿ. ಅದ್ರ ಒಳಗಡೆ ಇನ್ನೊಂದು ಕ್ಯಾಂಡಲ್ ಆಯ್ತಂತ ತಿಳ್ಕೊಳ್ಳಿ. ಅದ್ರ ಒಳಗಡೆ ಇನ್ನೊಂದು ಸಣ್ಣ ಕ್ಯಾಂಡಲ್ ಆಯ್ತು ಇಲ್ಲಿ. ಒಳಗಡೆ ಅಂದ್ರೆ ಟಚ್ ಆಗಿ ಅಲ್ಲ, ಸ್ವಲ್ಪ ದೂರ ಇರ್ತದೆ. ಅಂದ್ರೆ ಡ್ರಾಯಿಂಗ್ ಕುತ್ಕೊಳ್ತಿಲ್ಲ. ಹೀಗೆ ಇದ್ರ ಒಳಗಡೆ ಈ ದೊಡ್ಡ ಕ್ಯಾಂಡಲ್ ಅದು ಬಾಡಿ ಒಳಗಡೆ ಒಂದು 3-4 ಕ್ಯಾಂಡಲ್ ಆದ್ರೆ, ಇಲ್ಲಾಂದ್ರೆ ಒಂದು ಕ್ಯಾಂಡಲ್ ಆದ್ರೆ ಇದು 15 ಮಿನಿಟ್ಸ್ ಅಲ್ಲಿ ನೋಡ್ಬೇಕಾಯ್ತು. ಇನ್ಸೈಡ್ ಕ್ಯಾಂಡಲ್ಸ್ ಎಲ್ಲ ನೀವು ಆದಷ್ಟು 15 ಮಿನಿಟ್ಸ್ ಅಲ್ಲಿ ನೋಡ್ಬೇಕು. ಆದ್ಮೇಲೆ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಏರಿಯನ್ನು ನೀವು ಅಪ್ಲೈ ಮಾಡ್ಬೇಕಾದ್ರೆ 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಿಮ್ಗೆ 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ನಿಮ್ಗೆ ಆ ದಿವಸದ್ದು ಮಾತ್ರ ನಿಮ್ಗೆ ಚಾರ್ಟ್ ಅದು ಸಪೋರ್ಟ್ ಲೆವೆಲ್ ನೋಡ್ಲಿಕ್ಕೆ ಕಾಣ್ತದೆ. ಆದ್ರೆ ನೀವು 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಅದರದ್ದು ಪ್ರೀವಿಯಸ್ ಡೇದು 2-3 ಪ್ರೀವಿಯಸ್ ಡೇದು ನಿಮ್ಗೆ ಚಾರ್ಟ್ ಒಮ್ಮೆಲೆ ನೋಡ್ಲಿಕ್ಕೆ ಸಿಗ್ತದೆ. ಆಗ ನಿಮ್ಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಹಾಕ್ಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಟ್ರೆಂಡ್ ಲೈನ್ಸ್ ಹಾಗೆ ನೀವು 15 ಮಿನಿಟ್ಸ್ ಅಲ್ಲಿ ಹಾಕಿದ್ರೆ ಮೋರ್ ಕನ್ಫರ್ಮೇಶನ್ ಇರ್ತದೆ. ಮತ್ತೆ 15 ಮಿನಿಟ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಆಗುವ ಪಾಸಿಬಿಲಿಟಿ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ 15 ಮಿನಿಟ್ಸ್ ಅಲ್ಲಿ 15 ಮಿನಿಟ್ಸ್ ಅಲ್ಲಿ ನಾವು ವೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಕ್ಯಾಂಡಲ್ ಅದು ಕ್ಲೋಸ್ ಆಗುವ ತನಕ 15 ಮಿನಿಟ್ಸ್ ತನಕ ವೇಟ್ ಮಾಡ್ತೇವೆ. ನಾವು 5 ಮಿನಿಟ್ಸ್ 1 ಮಿನಿಟ್ಸ್ ಎಲ್ಲ ಏನಾಗ್ತದೆ, ನಾವು ಒಂದು ಕ್ಯಾಂಡಲ್ ಆದ್ಮೇಲೆ ಸ್ವಲ್ಪ ರೆಡ್ ಆದ್ಮೇಲೆ ಎಕ್ಸಿಟ್ ಆಗಿ ಬಿಡ್ತೇವೆ. ಇದ್ರಲ್ಲಿ ಹಾಗೆಲ್ಲ ನಾವು ವೇಟ್ ಮಾಡ್ತೇವೆ. ಒಂದು ದೊಡ್ಡ ಮೂವ್ಮೆಂಟ್ ಅನ್ನು ನಾವು ಕ್ಯಾಚ್ ಮಾಡ್ತೇವೆ 15 ಮಿನಿಟ್ಸ್ ಅಲ್ಲಿ. ಅದ್ರಲ್ಲೆಲ್ಲ ನಾವು ಸಣ್ಣ ಸಣ್ಣ ಮೂವ್ಮೆಂಟ್ ಅನ್ನು ಕ್ಯಾಚ್ ಮಾಡ್ತೇವೆ. 15 ಮಿನಿಟ್ಸ್ ಅಲ್ಲಿ ದೊಡ್ಡ ಮೂವ್ಮೆಂಟ್ ಅನ್ನು ಕ್ಯಾಚ್ ಮಾಡ್ತೇವೆ. ಹಾಗಾಗಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ದೊಡ್ಡ ಮೂವ್ಮೆಂಟ್ ಎಲ್ಲ ಕ್ಯಾಚ್ ಮಾಡುವವರು 15 ಮಿನಿಟ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಒಳ್ಳೇದು. ಪ್ರೀಮಿಯಂ ಚಾರ್ಟ್ ಸಹ 15 ಮಿನಿಟ್ಸ್ ಅಲ್ಲಿ ಇಡಬಹುದು, ಇಲ್ಲಂತಿದ್ರೆ 5 ಮಿನಿಟ್ಸ್ ಅಲ್ಲಿ ಸಹ ನೀವು ಇಡಬಹುದು. 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಮ್ಗೆ ಆ ದಿವಸದ ಚಾರ್ಟ್ ಮಾತ್ರ ನಿಮ್ಗೆ ಕಾಣ್ತದೆ ಚಾರ್ಟ್ ಬಾಕ್ಸ್ ಅಲ್ಲಿ. 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಪ್ರೀವಿಯಸ್ ಡೇದು ನೀವು ಚಾರ್ಟ್ ಅನ್ನು ಒಟ್ಟಿಗೆ ನೋಡ್ಬೋದು, ಒಟ್ಟಿಗೆ ಸ್ಟಡಿ ಮಾಡಿ ನೀವು ಇದು ಮಾಡ್ಬೋದು. ಅದಕ್ಕೆ ಟ್ರೆಂಡ್ ಲೈನ್ ಇದೆಲ್ಲ ಅಪ್ಲೈ ಮಾಡ್ಬೋದು. ಟ್ರೆಂಡ್ ಲೈನ್ಸ್ ಆಗಿ ನೀವು 15 ಮಿನಿಟ್ಸ್ ಚಾರ್ಟ್ ಅಲ್ಲಿ ನೀವು ನಿನ್ನೆದು ಕ್ಯಾಂಡಲ್ ಸ್ಟಿಕ್ ಮತ್ತೆ ಇವತ್ತಿನದು ಕ್ಯಾಂಡಲ್ ಸ್ಟಿಕ್ ಕಂಬೈನ್ ಮಾಡಿ ನೀವು ಟ್ರೆಂಡ್ ಲೈನ್ ಅನ್ನು ಎಳಿಬಹುದು. ಇದು ಸಹ ಹಾಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಸಹ ಹಾಗೆ ನಿನ್ನೆದು ಪ್ರೀವಿಯಸ್ ಡೇದು ಚಾರ್ಟ್ ಅದು ಇದು ಕ್ಯಾಂಡಲ್ ಸ್ಟಿಕ್ ಅನ್ನು ಕಂಬೈನ್ ಮಾಡಿ ನೀವು ಯಾವುದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನು ನೀವು ಎಳಿಬಹುದು. ಆಯ್ತಾ? 1 ಮಿನಿಟ್ ಚಾರ್ಟ್ ನಾನು ಜಾಸ್ತಿಯಾಗಿ ನಾನು ಸ್ಕ್ಯಾಲ್ಪಿಂಗ್ ಮಾಡುದು ಜಾಸ್ತಿಯಾಗಿ. ಹಾಗಾಗಿ 1 ಮಿನಿಟ್ ಚಾರ್ಟ್ ನಾನು ಜಾಸ್ತಿ ಯೂಸ್ ಮಾಡ್ತೇನೆ. 1 ಮಿನಿಟ್ ಚಾರ್ಟ್ ಅಲ್ಲಿ 1 ಮಿನಿಟ್ ಕ್ಯಾಂಡಲ್ ಮೂವ್ ಆಗುವಾಗ್ಲೇ ನಾನು ಕ್ಲೋಸ್ ಆಗುವಾಗ್ಲೇ ಎಕ್ಸಿಟ್ ಆಗಿ ಬಿಡ್ತೇನೆ. ಹಾಗೆ ಅದು ದೊಡ್ಡ ದೊಡ್ಡ ಲಾಟ್ ಅಲ್ಲಿ ಒಮ್ಮೆಲೆ 1 ಮಿನಿಟ್ ಅಲ್ಲಿ ಹೀಗೆ ತೆಗೆಯುವುದು, ಇದು ಸ್ಕ್ಯಾಲ್ಪಿಂಗ್. ಆ ತರ ದೊಡ್ಡ ಮೂವ್ಮೆಂಟ್ ವೇಟ್ ಮಾಡುವವರು 15 ಮಿನಿಟ್ಸ್ ಅಲ್ಲಿ ಮಾಡಿದ್ರೆ ಒಳ್ಳೇದು. ಆಯ್ತಾ? ನೀವು ನಿಮ್ಮ ಇಷ್ಟ, ನೀವು ಎಷ್ಟು ಮಿನಿಟ್ಸ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. 1 ಮಿನಿಟ್ ಪ್ರೀಮಿಯಂ ಚಾರ್ಟ್ ಬೇಕಾದ್ರೂ ಹಾಕಿ ಮಾಡ್ಬೋದು. ನೀವು ಇದು ಟ್ರೆಂಡ್ ಲೈನ್ ಎಲ್ಲ ಎಳಿವಾಗ 15 ಮಿನಿಟ್ಸ್ ಅಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ನಾನು ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಹೇಳಿದೆ ಅಲ್ವಾ. ಇನ್ಸೈಡ್ ಕ್ಯಾಂಡಲ್ಸ್ ಗೊತ್ತಾಯ್ತಲ್ಲ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿರುವಾಗ ಇಲ್ಲಿ ನೋಡಿ, ಇದೀಗ ಇಲ್ಲಿಗ ಇದಿಲ್ಲ, 14ಗೆ ಬರ್ತೇನೆ.
ಇನ್ಸೈಡ್ ಕ್ಯಾಂಡಲ್ಸ್ ಎಲ್ಲಿದೆ ಅಂತ ಇಲ್ಲಿ ನಾವು ನೋಡ್ಬೇಕು. ನಾನು ಫಸ್ಟಿಗೆ ಇದ್ರಲ್ಲಿ ಹೇಳಿಕೊಡ್ತೇನೆ, ಆದ್ಮೇಲೆ ಚಾಟ್ ಬಾಕ್ಸಿಗೆ ಬರ್ತೇನೆ ಆಯ್ತಾ. ಇದರಲ್ಲಿ ಇನ್ಸೈಡ್ ಕ್ಯಾಂಡಲ್ಸ್ ಇಲ್ಲಿ ನೋಡಿ, ಇಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಚಾರ್ಟ್ ಹೋಗ್ತಾ ಇದೆ ಅಲ್ವಾ, ಅಪ್ ಸೈಡ್ ಮೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಡೈರೆಕ್ಷನ್ ಯಾವುದು? ಅಪ್ ಸೈಡ್ ಮೂವ್ಮೆಂಟ್. ಇದರಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಆಗಿದೆ. ದೊಡ್ಡ ಕ್ಯಾಂಡಲ್ ಒಳಗಡೆ ಇದು 15 ಮಿನಿಟ್ಸ್ ಚಾರ್ಟ್ ಆಯ್ತಾ. ಇದ್ರ ಒಳಗಡೆ 1 2 3 ಕ್ಯಾಂಡಲ್ ಆಗಿದೆ, ಸಣ್ಣ ಸಣ್ಣ 3 ಕ್ಯಾಂಡಲ್ ಆಗಿದೆ. ಇದು ಈ ಕ್ಯಾಂಡಲ್ ಒಳಗಡೆ ಇದೆ ಆಯ್ತಾ. ಈ ಕ್ಯಾಂಡಲ್ ಅದು ಕ್ಲೋಸಿಂಗ್. ಇದರಲ್ಲಿ 3 ಕ್ಯಾಂಡಲ್ ಆಗಿದೆ ಅಲ್ಲ, 3 ಕ್ಯಾಂಡಲ್ ಅಲ್ಲಿ ಫಸ್ಟ್ ಕ್ಯಾಂಡಲ್ ಅದು ಯಾವುದು ದೊಡ್ಡದು ಕ್ಯಾಂಡಲ್ ಇದೆ ಅದ್ರದ್ದು ಕ್ಲೋಸಿಂಗ್ ಪ್ಲಸ್ ಅದ್ರ ಇಲ್ಲಿ ಕೆಳಗಡೆ ಇದ್ರದ್ದು ಸ್ಟಾಪ್ ಲಾಸ್ ಎಲ್ಲಿ ಬರ್ತದೆ? ಈ 3 ಕ್ಯಾಂಡಲ್ ಅಲ್ಲಿ ಯಾವ್ದು ದೊಡ್ಡ ಕ್ಯಾಂಡಲ್ ಮಾಡಿದೆ ಅದ್ರದ್ದು ಕೆಳಗಡೆ ಸ್ಟಾಪ್ ಲಾಸ್ ಬರ್ತದೆ ನೋಡಿ. ಇಲ್ಲಿ ಅದ್ರದ್ದು ಕ್ಲೋಸಿಂಗ್ ಆಗಿದೆ, ಇಲ್ಲಿ ಅದ್ರದ್ದು ಓಪನಿಂಗ್ ಆಗಿದೆ ಅಲ್ವಾ. ಇಲ್ಲಿ ಕ್ಯಾಂಡಲ್ಸ್ ಇದು ಅಪ್ ಸೈಡ್ ಗೆ ಮೂವ್ಮೆಂಟ್ ಆಗ್ತಾ ಇದೆ, ಇಲ್ಲಿ ಇದು ಸ್ಟಾಪ್ ಲಾಸ್ ಆಗ್ತದೆ. ಇದಕ್ಕೆ ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಹೇಳ್ತಾರೆ. ಇದು ದೊಡ್ಡ ಕ್ಯಾಂಡಲ್, ಇದ್ರ ಒಳಗಡೆ 3 ಕ್ಯಾಂಡಲ್ಸ್ ಮಾಡಿದೆ ಆಯ್ತಾ. ಎಂಟ್ರಿ ಪಾಯಿಂಟ್ ಇಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆದಾಗ್ಲೇ ಇದು ದೊಡ್ಡ ಕ್ಯಾಂಡಲ್ ಅದು ಕ್ಲೋಸಿಂಗ್ ಇದೆ ಅಲ್ಲ, ಇದು ಅದ್ರದ್ದು ಎಂಟ್ರಿ ಪಾಯಿಂಟ್, ನಮ್ದು ಎಂಟ್ರಿ ಪಾಯಿಂಟ್. ಇಲ್ಲಿ ನಾವು ಟ್ರೇಡ್ ತೆಗೆದಾಗ ಇದು ಕ್ಯಾಂಡಲ್ ಕ್ಲೋಸ್ ಆಗ್ಲಿಕ್ಕೆ ನಾವು ಕಾಯ್ಬೇಕಂತ ಇಲ್ಲ. ಇದು ದೊಡ್ಡ ಕ್ಯಾಂಡಲ್ ಯಾವ್ದಾಗಿದೆ ಅದ್ರದ್ದು ಕ್ಲೋಸಿಂಗ್ ಅಲ್ಲೇ ನಾವ್ ಎಂಟ್ರಿ ತಗೊಳ್ಳುದು. ಇದು ಈ ಕ್ಯಾಂಡಲ್ ಕ್ಲೋಸ್ ಆಗೋ ತನಕ ಕಾಯ್ಬೇಕಂತ ಇಲ್ಲ ಆಯ್ತಾ. ಡೈರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ತಗೊಳ್ಳುದು. ಇಲ್ಲಿ ಎಂಟ್ರಿ ತಗೊಂಡ್ರೆ ನಿಮ್ಗೆ ಇಷ್ಟು ಮೂವ್ಮೆಂಟ್ ಇಲ್ಲಿ ಸಿಕ್ಕಿದೆ, ಇಷ್ಟು ದೊಡ್ಡ ಮೂವ್ಮೆಂಟ್ ಇಲ್ಲಿ ಸಿಕ್ಕಿದೆ, 2 hour ಮೂವ್ಮೆಂಟ್ ಆಯ್ತಾ. ನೆಕ್ಸ್ಟ್ ನಿಮ್ದು ಇದು ಎಕ್ಸಿಟ್ ಪಾಯಿಂಟ್ ಇಲ್ಲಿದೆ. ನೆಕ್ಸ್ಟ್ ಇದ್ರಲ್ಲಿ ಸಹ ನೋಡಿ, ಇಲ್ಲಿ ಇನ್ಸೈಡ್ ಕ್ಯಾಂಡಲ್ಸ್ ಎಲ್ಲಿ ಆಗಿದೆ? ಇನ್ಸೈಡ್ ಕ್ಯಾಂಡಲ್ ಡೌನ್ವರ್ಡ್ ಮೂವ್ಮೆಂಟ್ ಆಗ್ತಾ ಇದೆ, ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಆಗಿದ್ದಾರೆ. ಇದ್ರಲ್ಲಿ ಇನ್ಸೈಡ್ ಕ್ಯಾಂಡಲ್ಸ್ ಇಲ್ಲಿ ಒಂದು ಕ್ಯಾಂಡಲ್ಸ್ ಆಗಿದೆ ನೋಡಿ. ಈ ಕ್ಯಾಂಡಲ್ಸ್ ಅದು ಒಳಗಡೆ ಇನ್ನೊಂದು ಸಣ್ಣ ಕ್ಯಾಂಡಲ್ಸ್ ಆಗಿದೆ ನೋಡಿ ಅಲ್ವಾ. ಈ ಸಣ್ಣ ಕ್ಯಾಂಡಲ್ಸ್ ಇದಕ್ಕೆ ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಹೇಳ್ತಾರೆ. ಈ ಸಣ್ಣ ಕ್ಯಾಂಡಲ್ಸ್ ಅದು ಇದು ಕ್ಲೋಸಿಂಗ್ ನೀವು ಯಾವಾಗ್ಲೂ ದೊಡ್ಡ ಕ್ಯಾಂಡಲ್ ಅದು ನೋಡ್ಬೇಕು. ದೊಡ್ಡ ಕ್ಯಾಂಡಲ್ ಅದು ಕ್ಲೋಸಿಂಗ್ ಇರ್ತದಲ್ವಾ, ಅಲ್ಲಿ ನೀವೇ ಎಂಟ್ರಿ ತಗೊಳ್ಬೇಕು. ಅಂದ್ರೆ ಈ ದೊಡ್ಡ ಕ್ಯಾಂಡಲ್ ಅದು ಒಳಗಡೆ ಸಣ್ಣ ಕ್ಯಾಂಡಲ್ ಆಗಿದ್ದು, ಇದು ದೊಡ್ಡ ಕ್ಯಾಂಡಲ್ ಅದು ಕ್ಲೋಸಿಂಗ್ ಅಲ್ಲಿ ನಿಮ್ಮ ಎಂಟ್ರಿ, ಇಲ್ಲಿ ನಿಮ್ದು ಎಂಟ್ರಿ ಆಗ್ತದೆ, ಇಷ್ಟು ಮೂವ್ಮೆಂಟ್ ಸಿಗ್ತದೆ. ಇದ್ರದ್ದು ಸ್ಟಾಪ್ ಲಾಸ್ ಎಲ್ಲಿ? ಇದು ಸಣ್ಣ ಕ್ಯಾಂಡಲ್ ಆಗಿದೆ ಅಲ್ಲ ಇನ್ಸೈಡ್, ಅದ್ರದ್ದು ಮೇಲೆ ಇಲ್ಲಿಯೇ ನಿಮ್ದು ಸ್ಟಾಪ್ ಲಾಸ್ SL ಅಂತ ಬರ್ದಿದ್ದೇನಲ್ಲ, ಅದು ನಿಮ್ದು ಸ್ಟಾಪ್ ಲಾಸ್. ಇಲ್ಲಿ ಎಂಟ್ರಿ ಅಂತ ಬರ್ದಿದ್ದೇನಲ್ಲ, ಇದು ಎಂಟ್ರಿ ಪಾಯಿಂಟ್. ನಿಮ್ಗೆ ಇಷ್ಟು ದೊಡ್ಡ ಮೂವ್ಮೆಂಟ್ ಇಲ್ಲಿ ಸಿಕ್ಕಿದೆ ಇನ್ಸೈಡ್ ಕ್ಯಾಂಡಲ್ ಅಲ್ಲಿ. ಇನ್ಸೈಡ್ ಕ್ಯಾಂಡಲ್ ಅಲ್ಲಿ ಅದು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತದೆ ಆಯ್ತಾ. ಆದ್ಮೇಲೆ ಇನ್ನೊಂದು ಚಾರ್ಟ್ ನಾವು ನೋಡುವ, ಇನ್ಸೈಡ್ ಕ್ಯಾಂಡಲ್ಸ್ ಎಲ್ಲಿ ಆಗಿದೆ ಅಂತ. ಇಲ್ಲಿ ನೋಡಿ, ಚಾರ್ಟ್ ಇದರಲ್ಲಿ ಅಪ್ವರ್ಡ್ ಮೂವ್ಮೆಂಟ್ ಹೋಗ್ತಾ ಇದೆ, ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ? ಇಲ್ಲಿ ಬೈಯರ್ಸ್ ಆಕ್ಟಿವ್ ಆಗಿದ್ದಾರೆ. ಇದರಲ್ಲಿ ಈ ಕ್ಯಾಂಡಲ್ ಒಳಗಡೆ ಒಂದು ಕ್ಯಾಂಡಲ್ ಆಗಿದೆ ನೋಡಿ, ಇದು ಇನ್ಸೈಡ್ ಕ್ಯಾಂಡಲ್. ಈ ಕ್ಯಾಂಡಲ್ ಒಳಗಡೆ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಆಗಿದೆ. ಇಲ್ಲಿ ಈ ಕ್ಯಾಂಡಲ್ ಅದು ಓಪನಿಂಗ್ ಇದ್ರದ್ದು SL ಆಗ್ತದೆ. ಈ ಕ್ಯಾಂಡಲ್ ಅದು ಕ್ಲೋಸಿಂಗ್. ಈ ಕ್ಯಾಂಡಲ್ ಅದಲ್ಲ, ಈ ಕ್ಯಾಂಡಲ್ ಯಾವ್ದ್ರ ಕ್ಯಾಂಡಲ್ ಒಳಗಡೆ ಆಗಿದೆ ಆ ಕ್ಯಾಂಡಲ್ ಅದು ಕ್ಲೋಸಿಂಗ್ ಉಂಟಲ್ಲ, ಅದು ನಿಮ್ದು ಎಂಟ್ರಿ ಪಾಯಿಂಟ್ ಆಗ್ತದೆ. ಇನ್ನೊಂದು ಕ್ಯಾಂಡಲ್ ನೀವು ಕ್ಲೋಸ್, ಇದೀಗ ಈ ಕ್ಯಾಂಡಲ್ ಇದೆಲ್ಲ, ಇದ್ರದ್ದು 3ನೇ ಕ್ಯಾಂಡಲ್ ಆಗಿದೆ ಅಲ್ಲ, ಇದು ಕ್ಯಾಂಡಲ್ ಕ್ಲೋಸ್ ಆಗೋ ತನಕ ನೀವು ವೇಟ್ ಮಾಡ್ಬೇಕಂತಿಲ್ಲ. ನೀವು ಯಾವ ಕ್ಯಾಂಡಲ್ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಆಗಿದೆ ಆ ಕ್ಯಾಂಡಲ್ ಅದು ಕ್ಲೋಸಿಂಗ್ ಅಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬೇಕು ಆಯ್ತಾ. ಇಲ್ಲಿ ಎಂಟ್ರಿ ತಗೊಳ್ಬೇಕು, ನಾನು ಮಾರ್ಕ್ ಮಾಡಿದ್ದೇನೆ ನೋಡಿ, SL. ಇದು ಇನ್ಸೈಡ್ ಕ್ಯಾಂಡಲ್ ಅದು ಕೆಳಗಡೆ. ನಿಮ್ಗೆ ಇಷ್ಟು ಇದು ಪಾಯಿಂಟ್ ಸಿಕ್ಕಿದೆ, 2 hour ನಿಮ್ದು ಇದು ರಿಸ್ಕ್ ರಿವಾರ್ಡ್. ನೆಕ್ಸ್ಟ್ ಇದರಲ್ಲಿ ಎಲ್ಲಿದೆ ಇನ್ಸೈಡ್ ಕ್ಯಾಂಡಲ್? ಇದು ಅಪ್ವರ್ಡ್ ಮೂವ್ಮೆಂಟ್ ಆಗ್ತಾ ಇದೆ ಅಲ್ವಾ, ಅಪ್ವರ್ಡ್ ಸೈಡ್ ಮೂವ್ಮೆಂಟ್ ಆಗ್ತಿದೆ. ಇದರಲ್ಲಿ ಎಲ್ಲಿದೆ ಇನ್ಸೈಡ್ ಕ್ಯಾಂಡಲ್? ಇಲ್ಲಿದೆ ನೋಡಿ. ಈ ಕ್ಯಾಂಡಲ್ ಒಳಗಡೆ ಇನ್ನೊಂದು ಕ್ಯಾಂಡಲ್ ಆಗಿದೆ ನೋಡಿ, ಒಂದು ಸಣ್ಣ ಗ್ರೀನ್ ಕ್ಯಾಂಡಲ್ ಆಗಿದೆ. ಒಂದು ರೆಡ್ ಕ್ಯಾಂಡಲ್ ಮಾಡಿದೆ, ಅದ್ರ ಒಳಗಡೆ ಗ್ರೀನ್ ಕ್ಯಾಂಡಲ್ ಮಾಡಿದೆ. ಈ ಗ್ರೀನ್ ಕ್ಯಾಂಡಲ್ ಅದು
ಎಂಟ್ರಿ ಪಾಯಿಂಟ್ ಇಲ್ಲಿ ಅಲ್ಲ, ಈ ಗ್ರೀನ್ ಕ್ಯಾಂಡಲ್ ಅದು ಡೌನಿಗೆ ಇಡ್ಬೇಕು. ಇದು ಟಚ್ ಮಾಡಿ ಇದ್ರ ಕೆಳಗಡೆ ಇಡ್ಬೇಕಂತಿಲ್ಲ, ಇದು ಇನ್ಸೈಡ್ ಕ್ಯಾಂಡಲ್ ಅಲ್ವಾ, ನಾನು ಇಲ್ಲಿ ರಾಂಗ್ ಇಟ್ಟಿದ್ದೇನೆ. ಇಲ್ಲಿ ಇಡ್ಬೇಕಾಯ್ತಾ. ಇದು ಸಣ್ಣ ಕ್ಯಾಂಡಲ್ ಆಗಿದೆ ಅಲ್ಲ, ಅದ್ರದ್ದು ಓಪನಿಂಗ್ ಅಲ್ಲೇ ನೀವು ಅದ್ರದ್ದು ಸ್ಟಾಪ್ ಲಾಸ್ ಇಡ್ಬೇಕು. ಮತ್ತೆ ಯಾವ ಕ್ಯಾಂಡಲ್ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಆಗಿದೆ ಆ ಕ್ಯಾಂಡಲ್ ಅದು ಕ್ಲೋಸಿಂಗ್ ಅಲ್ಲಿ ನೀವು ಎಂಟ್ರಿ ಪಾಯಿಂಟ್ ತಗೊಳ್ಬೇಕು ಆಯ್ತಾ. ಇಷ್ಟು ದೊಡ್ಡ ಮೂವ್ಮೆಂಟ್ ಇಲ್ಲಿ ಕೊಟ್ಟಿದೆ. ಇದು ಒಂದೇ, ಇದು ಬೇರೆ ಬೇರೆ ಇದಲ್ಲ ಅಂತ ಹೇಳಿದ್ರೆ ಕನ್ಸಲ್ಟೇಷನ್ ಎಲ್ಲ ಆಗುವಾಗಲ್ಲ, ಇದು ಒಂದೇ ಡೈರೆಕ್ಷನ್ ಅಲ್ಲಿ ಜಿಗ್ ಜಾಗ್ ಮಾಡ್ಕೊಂಡು ಮೇಲೆ ಒಂದು ಅಪ್ವರ್ಡ್ ಮೂವ್ಮೆಂಟ್ ಆಗ್ತದೆ, ಒಂದು ಡೌನ್ವರ್ಡ್ ಮೂವ್ಮೆಂಟ್ ಆಗ್ತದಲ್ವಾ, ಆವಾಗ ಈ ತರದ ಇನ್ಸೈಡ್ ಕ್ಯಾಂಡಲ್ ಆಗ್ತದೆ. ಆವಾಗ ನೀವು ಎಂಟ್ರಿ ತೆಗೆದ್ರೆ ನಿಮ್ಗೆ ದೊಡ್ಡ ಮೂವ್ಮೆಂಟ್ ಇಲ್ಲಿ ಸಿಗ್ತದೆ ಆಯ್ತಾ. ನೆಕ್ಸ್ಟ್ ನಾವಿಲ್ಲಿ ಚಾರ್ಟ್ ಬಾಕ್ಸಿಗೆ ಬರೋಣ. ಚಾರ್ಟ್ ಬಾಕ್ಸ್ ಅಲ್ಲಿ ನಾನೀಗ 13 ಅದು ಚಾರ್ಟ್ ಬಾಕ್ಸ್ ಅಲ್ಲಿ ಎಲ್ಲಿದೆ ಅಂತ ನೋಡೋಣ. ಇನ್ಸೈಡ್ ಕ್ಯಾಂಡಲ್ ನಾನು 15 ಮಿನಿಟ್ಸ್ ಅಲ್ಲಿ ಇಟ್ಕೊಂಡಿದ್ದೇನೆ. ಇನ್ಸೈಡ್ ಕ್ಯಾಂಡಲ್ ನೀವು ಯಾವಾಗ್ಲೂ ನೋಡುವಾಗ 15 ಮಿನಿಟ್ಸ್ ಅಲ್ಲೇ ನೋಡಿ ಆಯ್ತಾ, ಮೋರ್ ಕನ್ಫರ್ಮೇಶನ್ ಇರ್ತದೆ. ಮತ್ತೆ ಟ್ರೇಡ್ ಮಾಡುವಾಗ್ಲೂ ಆದಷ್ಟು 15 ಮಿನಿಟ್ಸ್ ಯೂಸ್ ಮಾಡಿ. 5 ಮಿನಿಟ್ಸ್ ಎಲ್ಲ ನೀವು ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡುವಾಗ ನೀವು ಚಾರ್ಟ್ ಅನ್ನು 5 ಮಿನಿಟ್ಸ್ ಅಲ್ಲಿ ಇಟ್ಟು ಪ್ರೀಮಿಯಂ ಚಾರ್ಟ್ ಅನ್ನು ನೀವು 1 ಮಿನಿಟ್ ಅಲ್ಲಿ ಇಡಬಹುದು ಸ್ಕ್ಯಾಲ್ಪಿಂಗ್ ಮಾಡುವವರು. ಇಲ್ಲದ್ರೆ ದೊಡ್ಡ ದೊಡ್ಡ ಮೂವ್ಮೆಂಟ್ ಅನ್ನು ಕ್ಯಾಚ್ ಮಾಡುವವರು 15 ಮಿನಿಟ್ಸ್ ಅಲ್ಲಿ ಇಡಿ. ಮತ್ತೆ ನೀವು ಯಾವುದೇ ಟ್ರೇಡ್ ಮಾಡಿ, ನೀವು ಟ್ರೆಂಡ್ ಲೈನ್, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಇದೆಲ್ಲ ನೀವು ಅಪ್ಲೈ ಮಾಡುವಾಗ, ಮತ್ತೆ ಕ್ಯಾಂಡಲ್ ಸ್ಟಿಕ್ ಅಪ್ಲೈ ಮಾಡುವಾಗ, ಮತ್ತೆ ಪ್ಯಾಟರ್ನ್ಸ್ ಎಲ್ಲ ನೋಡುವಾಗ, ಚಾರ್ಟ್ ಅದು ಪ್ಯಾಟರ್ನ್ಸ್ ನೋಡುವಾಗ, ಆವಾಗೆಲ್ಲ ನೀವು 15 ಮಿನಿಟ್ಸ್ ಅಲ್ಲಿ ಇಟ್ಟು ಮಾಡಿದ್ರೆ ಒಳ್ಳೇದು, ಮೋರ್ ಕನ್ಫರ್ಮೇಶನ್ ನಿಮ್ಗೆ ಸಿಗ್ತದೆ ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಚಾರ್ಟ್ ಬಾಕ್ಸ್ ಅಲ್ಲಿ ಎಲ್ಲಿದೆ ಅಂತ ನಾವು ನೋಡೋಣ. ಇನ್ಸೈಡ್ ಕ್ಯಾಂಡಲ್ಸ್ ಇಲ್ಲಿ ಒಂದಾಗಿದೆ ನೋಡಿ, ಇನ್ಸೈಡ್ ಕ್ಯಾಂಡಲ್ ಅಲ್ವಾ ಇರೋದು, ಇಲ್ಲಿ ಒಂದಾಗಿದೆ ಇನ್ಸೈಡ್ ಕ್ಯಾಂಡಲ್. ಇದ್ರದ್ದು ಸ್ಟಾಪ್ ಲಾಸ್ ಅದಲ್ಲ, ಅದಾಗಲ್ಲ. ಎಷ್ಟದು 13 ಆಗಸ್ಟ್, ಇದು ಜುಲೈ ಅಲ್ಲಿ ಇದೆ, ನಾನು ಆಗಸ್ಟ್ ಅಲ್ಲಿ ನೋಡ್ತೇನೆ. ಓಕೆ, ಜುಲೈಗೆ ಹೋಗಿದೆ ಅದು ಚಾರ್ಟ್ ಬಾಕ್ಸ್. 13 24 ಫ್ರೈಡೆ. ಸೈಡ್ ಕ್ಯಾಂಡಲ್ ಎಲ್ಲಿ ಹೋಗಿದೆ, ಇಲ್ಲಿನೂ ಆಗಿದೆ ನೋಡಿ, ಇಲ್ಲಿನೂ ಆಗಿದೆ ಕ್ಯಾಂಡಲ್ಸ್. ಇನ್ಸೈಡ್ ಕ್ಯಾಂಡಲ್ಸ್ ಆಗಿದೆ ಇಲ್ಲಿನೂ ನೋಡಿ, ಇದು ಅಲ್ವಾ, ಇಲ್ಲಿ ಆಗಿದೆ ವಿಜುವಲ್ ಸೆಂಡ್ ಬ್ಯಾಕ್. ಓಕೆ, ಇಲ್ಲಿ ನೋಡಿ, ಇದು ಕ್ಯಾಂಡಲ್, ಸಣ್ಣದು ಕ್ಯಾಂಡಲ್ ಇದೆ ನೋಡಿ, ಇದು ಸಣ್ಣದು ಕ್ಯಾಂಡಲ್. ಇಲ್ಲಿ ಈ ಕ್ಯಾಂಡಲ್ ಅದು ಕೆಳಗಡೆ ಇಲ್ಲಿ ಒಂದು ಕ್ಯಾಂಡಲ್ ಆಗ್ಲಿಲ್ಲ, 3 ಕ್ಯಾಂಡಲ್ ಆಗಿದೆ ನೋಡಿ. ಈ ಕ್ಯಾಂಡಲ್ ಅದು ಒಳಗಡೆ 1, 2 ಕ್ಯಾಂಡಲ್ ಆಗಿದೆ. ಈ 2 ಕ್ಯಾಂಡಲ್ ಅದು ಸ್ಟಾಪ್ ಲಾಸ್ ಎಲ್ಲಿ ಬರ್ತದೆ, ಇದು ಯಾವ್ದು ವೀಕ್ ದೊಡ್ಡದಿದೆ ಅದ್ರದ್ದು ಕೆಳಗಡೆ ಸ್ಟಾಪ್ ಲಾಸ್ ಬರ್ತದೆ. ನಿಮ್ದು ಎಂಟ್ರಿ ಪಾಯಿಂಟ್ ಎಲ್ಲಿ ಸಿಗ್ತದೆ, ಈ ಕ್ಯಾಂಡಲ್ ಅದು ಯಾವ ಕ್ಯಾಂಡಲ್ ಒಳಗಡೆ ಆಗಿದೆ ಅದ್ರದ್ದು ಕ್ಲೋಸಿಂಗ್ ಅಲ್ಲಿ ನಿಮ್ದು ಎಂಟ್ರಿ ಪಾಯಿಂಟ್ ಸಿಗ್ತದೆ. ಇಲ್ಲಿ ನಿಮ್ದು ಎಂಟ್ರಿ ಪಾಯಿಂಟ್ ಸಿಗ್ತದೆ. ಇದು ಕ್ರಾಸ್ ಆದಾಗೆ ನೀವು ಇಲ್ಲಿ ಎಂಟ್ರಿ ತಗೊಳ್ಬೇಕು. ಇಲ್ಲಿ ಎಂಟ್ರಿ ತಗೊಂಡ್ರೆ ಇದು ಬ್ಯಾಕ್ ಸೈಡ್ ಗೆ ಬಂದ್ರು ಸಹ ನಿಮ್ದು ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ ನೋಡಿ. ಇಲ್ಲಿ ರಿವರ್ಸ್ ಹೊಡೆದಿದೆ ಆದ್ರೂ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ. ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಅದು ಕೆಳಗೆ ಇದೆ ಅಂದ್ರೆ ಇದು 2 ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಮಾಡಿದೆ ಅಲ್ವಾ. ಇಲ್ಲಿ ಪುನಃ ಇದು ಎಷ್ಟು ಪಾಯಿಂಟ್ ಕೊಟ್ಟಿದೆ, ಇಲ್ಲಿ ತನಕ ಬಂದಿದೆ ನೋಡಿ, ಇಷ್ಟು ಪಾಯಿಂಟ್ ಕೊಟ್ಟಿದೆ, ಇಷ್ಟು ಪಾಯಿಂಟ್ ಇಲ್ಲಿ ತನಕ ಬಂದಿದೆ.
ನೋಡಿ ಇಲ್ಲಿ ತನಕ ಬಂದಿದೆ, ಇಷ್ಟು ಪಾಯಿಂಟ್ ಕೊಟ್ಟಿದೆ ಇನ್ಸೈಡ್ ಕ್ಯಾಂಡಲ್ ಅಲ್ವಾ. ನೆಕ್ಸ್ಟ್ ಎಲ್ಲಿದೆ ಅಂತ ನೋಡೋಣ ನಾವು ಚಾರ್ಟ್ ಬಾಕ್ಸ್ ಅಲ್ಲಿ. ಇದು ಡೌನ್ವರ್ಡ್ ಮೂವ್ಮೆಂಟ್ ಆಗ್ತಾ ಇದೆ ಅಲ್ಲ, ಇಲ್ಲಿ ಡೌನ್ವರ್ಡ್ ಮೂವ್ಮೆಂಟ್ ಅಲ್ಲಿ ಇಲ್ಲಿ ಎಲ್ಲಿಯಾದ್ರೂ ಸಿಗ್ತದ ನೋಡಿ, ಇಲ್ಲಿ ಕ್ಯಾಂಡಲ್ಸ್ ನಿಮ್ಗೆ ಇನ್ಸೈಡ್ ಕ್ಯಾಂಡಲ್ಸ್. ನಿಮ್ಗೆ ಸ್ಟಾಪ್ ಲಾಸ್ ನಿಮ್ಗೆ ಸ್ವಲ್ಪ ಸಣ್ಣದು ಬರ್ಬೇಕು, ಅದಕ್ಕೆ ನೀವು ಇನ್ಸೈಡ್ ಕ್ಯಾಂಡಲ್ಸ್ ನೀವು ಇದ್ ಮಾಡ್ಬೇಕು ಆಯ್ತಾ. ಇಲ್ಲಿ ನಾನು ಆಗೊಂದು ನೋಡಿ ಇಟ್ಟಿದ್ದೆ, ಈಗ ಕಾಣ್ತಿಲ್ಲ ಅದು. ನೆಕ್ಸ್ಟ್ ಇನ್ಸೈಡ್ ಕ್ಯಾಂಡಲ್ ಇಲ್ಲಿ ಆಗಿದೆ ನೋಡಿ, ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಲ್ವಾ ಟ್ರೇಡ್. ಇದು ಇದು ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಏನಾಗಿದೆ, ಇಲ್ಲಿ ಈ ಕ್ಯಾಂಡಲ್ ಅದು ಒಳಗಡೆ 2 ಕ್ಯಾಂಡಲ್ ಸಣ್ಣದು ಮಾಡಿದೆ ನೋಡಿ ಇಲ್ಲಿ. ಇದರಲ್ಲಿ ಯಾವ್ದು ವೀಕ್ ಸ್ವಲ್ಪ ದೊಡ್ಡದಿದೆ ಅದು ನಿಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಬರ್ತದೆ. ಇದು ನಿಮ್ದು ಸ್ಟಾಪ್ ಲಾಸ್ ಅಲ್ವಾ. ಇಲ್ಲಿಗೆ ಬ್ಯಾಕಿಗೆ ಬರ್ಲಿಲ್ಲ ನೋಡಿ, ಇಷ್ಟೇ ಇದೆ ನೋಡಿ. ಇಲ್ಲಿ ಇದ್ರದ್ದು ಕ್ಲೋಸ್ ಎಲ್ಲಿ ಬರ್ತದೆ, ಎಂಟ್ರಿ ಪಾಯಿಂಟ್ ಎಲ್ಲಿ ಬರ್ತದೆ. ಎಂಟ್ರಿ ಪಾಯಿಂಟ್ ನೀವು ಯಾವ್ದ್ರದ್ದು ಇನ್ಸೈಡ್ ಕ್ಯಾಂಡಲ್ ಆಗಿದೆ ಅದ್ರದ್ದು ಮೇಲೆದು ಇದು ನಿಮ್ದು ಎಂಟ್ರಿ ಪಾಯಿಂಟ್ ಅಲ್ವಾ. ಇಲ್ಲಿ ನಿಮ್ದು ಎಂಟ್ರಿ, ಇಲ್ಲಿ ಎಂಟ್ರಿ ತಗೊಂಡವರು ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ, ನಿಮ್ದು ಸ್ಟಾಪ್ ಲಾಸ್ ಇಲ್ಲಿ ಇರುವುದು. ಇಲ್ಲಿ ಬ್ಯಾಕಿಗೆ ಬಂದ್ರು ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ, ಅದಕ್ಕೆ ಇನ್ಸೈಡ್ ಕ್ಯಾಂಡಲ್ ಜಾಸ್ತಿಯಾಗಿ ನೀವು ಟ್ರೇಡ್ ಮಾಡ್ಬೇಕು ಲಾಂಗ್ ಮೂವ್ಮೆಂಟ್ ಅವರೆಲ್ಲ. ನೆಕ್ಸ್ಟ್ ಇಲ್ಲಿ ಏನಾಯ್ತು, ಇಲ್ಲಿ ನೀವು ಎಂಟ್ರಿ ತಗೊಂಡದ್ದು ನಿಮ್ಗೆ ಎಷ್ಟು ಪಾಯಿಂಟ್ ಸಿಕ್ಕಿದೆ, ಇಲ್ಲಿ ತನಕ ಬಂದಿದೆ ಅಲ್ವಾ. ಇಲ್ಲಿ ತನಕ ಬಂದಿದೆ, ಅದು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ಬೇಕು, ಇದಕ್ಕೆ ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಹೇಳ್ತಾರೆ ಆಯ್ತಾ. ನೆಕ್ಸ್ಟ್ ಎಲ್ಲಿದೆ, ನೆಕ್ಸ್ಟ್ ಹೀಗೆ ಹುಡುಕಬೇಕು ಎಲ್ಲಿದೆ ಅಂತ. ಮತ್ತೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್, ಇದನ್ನು ನೀವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಒಳ್ಳೇದು. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತಾ. ಇಲ್ಲಿ ನೋಡಿ ಮಾರ್ಕೆಟ್ ಅದು ಈಗ 315 ಆದ್ಮೇಲೆ ಅದು ಬ್ರೋಕರ್ಸ್ ಅಲ್ಲಿ ಇದು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಪೊಸಿಷನ್ ಅನ್ನು ಕ್ಲೋಸ್ ಮಾಡ್ತಾ ಇರ್ತಾರೆ. ಆದ್ಮೇಲೆ ಕೆಲವರು ಟ್ರೇಡ್ ಅನ್ನು ಇದು ತೆಗ್ದಿರ್ತಾರಲ್ಲ, ಕೆಲವರು ಪೊಸಿಷನ್ ಅನ್ನು ಓಪನ್ ಮಾಡಿಸ್ತಾ ಇರ್ತಾರೆ. ಅವ್ರದ್ದು ಏನಾಗಿರ್ತದೆ, ನೆಕ್ಸ್ಟ್ ಡೇಗೆ ಬರುವಾಗ ಅದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುವಾಗ ಒಂದ್ ವೇಳೆ ಅಪ್ವರ್ಡ್ ಮೂವ್ಮೆಂಟ್ ಅಂತ ತೆಗ್ದವರಿಗೆ ಈಗ ಇಲ್ಲಿ ಅಪ್ ಸೈಡ್ ಗೆ ಮೂವ್ಮೆಂಟ್ ಹೋಗ್ತಾ ಇದೆ. ಕೆಲವರು ಇದು ತೆಗ್ದಿರ್ತಾರಲ್ಲ ಲಾಂಗ್ ಇದು ಟ್ರೇಡ್ ಎಲ್ಲ ಅಂತ ಹೇಳಿದ್ರೆ, ಇದು ಇಂಟರ್ ಡೇ ಅಲ್ಲ ಹೇಳುದು ನಾನು, ಇಂಟರ್ ಡೇ ಟ್ರೇಡಿಂಗ್ ಅಲ್ಲ. 315 ಗಿಂತ ಮೇಲೆ ಟ್ರೇಡ್ ತೆಗ್ದವರು ಉಂಟಲ್ಲ, ಅವ್ರದ್ದು ಇದು ಏನಾಗಿರ್ತದೆ, ಅವರು ಅಪ್ ಸೈಡ್ ಗೆ ಮೂವ್ಮೆಂಟ್, ನಾಳೆ ಅಪ್ ಸೈಡ್ ಗೆ ಮೂವ್ಮೆಂಟ್ ಹೋಗ್ತದಂತ ಹೀಗೆ ಟ್ರೇಡ್ ತೆಗ್ದಿರ್ತಾರೆ. ಅವಾಗ ಏನಾಗಿರ್ತದೆ, ಇಲ್ಲಿ ಡೌನ್ ಗೆ ಟ್ರೇಡ್ ಓಪನ್ ಆಗಿದೆ ನೋಡಿ, ಇಲ್ಲಿ ಓಪನ್ ಆಗಿದೆ, ಆವಾಗ ಅವರಿಗೆ ಲಾಸ್ ಆಗ್ತದೆ. ಇಲ್ಲಿ ಮೇಲೆ ತೆಗ್ದ ಇದು ಮೇಲೆ ಹೋಗ್ಲಿಲ್ಲ, ಇದು ಕೆಳಗೆ ಬಂದಿದೆ, ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ ಇಲ್ಲಿ ನೋಡಿ. ಅವಾಗ ಏನ್ ಮಾಡ್ತಾರೆ, ಇಲ್ಲಿ ಅಪ್ ಸೈಡ್ ಗೆ ಟ್ರೇಡ್ ತೆಗ್ದವರು ಇಲ್ಲಿ ಡೌನ್ ಸೈಡ್ ಅದು ಇದು ತೆಗ್ದು ಬಿಡ್ತಾರೆ ಟ್ರೇಡ್. ಅವಾಗ ಏನಾಗ್ತದೆ, ಅವರದ್ದು ಎಡ್ಜ್ ಆಗ್ತದೆ, ಅಲ್ಲಿಗೆ ಲಾಸ್ ಆಗ್ತದೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಎಡ್ಜ್ ಆಗ್ತದೆ. ಇಲ್ಲಿ ಇದು ಡೌನ್ ಸೈಡ್ ಗೆ ಇಲ್ಲಿ ಓಪನ್ ಆಗುವಾಗ ಅವರು ರಪ್ಪ ಟ್ರೇಡ್ ತೆಗೆದು ಬಿಡ್ತಾರೆ. ಡೌನ್ ಗೆ ಹೋದ್ರು ಅವ್ರದ್ದು ಅಲ್ಲಿ ಸ್ವಲ್ಪ ಮಟ್ಟಿಗೆ ಇದಾಗ್ತದೆ, ಡೌನ್ ಟ್ರೇಡ್ ತೆಗಿತಾರೆ ಆ ತರ. ಇಲ್ಲಿ ಗ್ಯಾಪ್ ಅಪ್ ಆಗುವಾಗ ನಿಮ್ಗೆ ಇಲ್ಲಿ ಟ್ರೇಡ್ ಸಿಗ್ತದೆ. ಕೆಲವು ಸಲ ಏನಾಗ್ತದೆ, ಇದು ಒಂದು ಕ್ಯಾಂಡಲ್ ಆಯ್ತಲ್ಲ ಇಲ್ಲಿ 15 ಮಿನಿಟ್ಸ್ ಅದು ಕ್ಯಾಂಡಲ್ ಅದು ಓಪನಿಂಗ್ ಇದೆ ಅಲ್ಲ, ಓಪನಿಂಗ್ ಮೇಲೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಒಂದು ವೇಳೆ ಆದ್ರೆ ಆವಾಗ ನಿಮ್ಗೆ ಏನಾಗ್ತದೆ, ಇಲ್ಲಿ ಅಪ್ ಸೈಡ್ ಗೆ ಹೋಗ್ತದಂತ ಕನ್ಫರ್ಮ್ ಇರ್ತದೆ. ಆವಾಗ ಅದು ಇದು ಗ್ಯಾಪ್ ಫಿಲ್ ಮಾಡುವ ಚಾನ್ಸಸ್ ಇರ್ತದೆ. ಇಷ್ಟು ಗ್ಯಾಪ್ ಇದೆ ನೋಡಿ, ಇದು ಫಿಲ್ ಮಾಡುವ ಚಾನ್ಸಸ್ ಇರ್ತದೆ. ಒಂದು ವೇಳೆ ಫಸ್ಟ್ ಕ್ಯಾಂಡಲ್ ಅದು ಕೆಳಗಡೆ ಕ್ಯಾಂಡಲ್ ಆದ್ರೆ ಅವಾಗ ಡೌನ್ ಸೈಡ್ ಮೂವ್ಮೆಂಟ್ ಆಗ್ತದಂತ ನಾವು ಅನ್ಕೊಳ್ಬಹುದು ಆಯ್ತಾ. ನಾನು ಇವತ್ತು ಇನ್ಸೈಡ್ ಕ್ಯಾಂಡಲ್ಸ್ ಬಗ್ಗೆ ಹೇಳಿದೆ. ಇನ್ಸೈಡ್ ಕ್ಯಾಂಡಲ್ಸ್ ಅಲ್ಲಿ
ಇನ್ಸೈಡ್ ಕ್ಯಾಂಡಲ್ಸ್ ಅಲ್ಲಿ ಈ ತರ ನೋಡಿ, ಒಂದು ಕ್ಯಾಂಡಲ್ ಒಳಗಡೆ 3-4 ಸಹ ಕ್ಯಾಂಡಲ್ಸ್ ಆಗ್ತದೆ ಇನ್ಸೈಡ್ ಕ್ಯಾಂಡಲ್ಸ್. ಆಗ ಈ ತರ ಮೂವ್ಮೆಂಟ್ ಕೊಡ್ತದೆ. ಮತ್ತೆ ಈ ತರನು ಆಗ್ತದೆ, ಒಂದು ಸಣ್ಣ ಕ್ಯಾಂಡಲ್ಸ್ ಆಗ್ತದೆ, ಮತ್ತೆ ಈ ತರ ಮೂವ್ಮೆಂಟ್ ಕೊಡ್ತದೆ, ಈ ತರನು ಆಗ್ತದೆ ಆಯ್ತಾ. ಇದು ಇನ್ಸೈಡ್ ಕ್ಯಾಂಡಲ್ಸ್ ಬಗ್ಗೆ ಹೇಳಿದ್ದೇನೆ. ಕ್ಯಾಂಡಲ್ ಸ್ಟಿಕ್ ಬಗ್ಗೆನು ನಾನು ಮೊನ್ನೆ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಡೋಜಿ ಕ್ಯಾಂಡಲ್, ಮಾರಿಬ್ಯೂಸ್ ಕ್ಯಾಂಡಲ್, 2 ಕ್ಯಾಂಡಲ್ ಬ್ಲೆಂಡೆಡ್ ಟು ಮೇಕ್ 1 ಕ್ಯಾಂಡಲ್, ಎಂಗಲ್ಪಿಂಗ್ ಕ್ಯಾಂಡಲ್ಸ್. ಇದೆಲ್ಲ ನೀವು ವಿಡಿಯೋಸ್ ನೋಡದವರು ಒಂದ್ಸಲ ವಿಡಿಯೋಸ್ ನೋಡ್ಕೊಂಡು ಬನ್ನಿ ಆಯ್ತಾ. ನನ್ನ ವಿಡಿಯೋನು ಟ್ರೇಡಿಂಗ್ ಕಲಿಬೇಕಂತ ಇಷ್ಟ ಇದ್ದವರು ನನ್ನ ಪ್ರತಿಯೊಂದು ವಿಡಿಯೋವನ್ನು ಪ್ರಾಪರ್ ಆಗಿ ನೋಡಿ, ಆವಾಗ ನಿಮ್ಗೆ ಟ್ರೇಡಿಂಗ್ ಬರ್ತದೆ ಆಯ್ತಾ. ಪ್ರತಿಯೊಂದು ವಿಡಿಯೋನು ನೋಡಿ. ಇದುವರೆಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡಿದ್ದೀರಿ ಅವರಿಗೆ ಈಗ ಟ್ರೇಡಿಂಗ್ ಬರ್ತದೆ. ನಾನು ಹೇಳುದಾದ್ರೆ ಸ್ವಲ್ಪ ಆಪ್ಷನ್ ಚೈನ್ ಸ್ವಲ್ಪ ನಾನು ಮಾಡ್ಲಿಕ್ಕೆ ಇದ್ದೆ, ಅದು ಕರೆಕ್ಟ್ ಆಗಿ ಮಾಡ್ಲಿಲ್ಲ. ನಾನು ಆಪ್ಷನ್ ಚೈನ್ ಅದು ಬಗ್ಗೆ ಹೇಳಿದ್ದೇನೆ, ಆದ್ರೆ ಅದು ಗೊತ್ತಾದವರು ಟ್ರೇಡಿಂಗ್ ಮಾಡ್ಬೋದು. ಅದು ಇನ್ನೊಮ್ಮೆ ನಾನು ಕ್ಲಾಸ್ ಅಲ್ಲಿ ಹೇಳ್ತೇನೆ. ತುಂಬಾ ಅದು ಆಪ್ಷನ್ ಚೈನ್ ತುಂಬಾ ಇದೆ ಆಯ್ತಾ. ನೀವು ಈಗ ಪ್ರಾಕ್ಟೀಸ್ಗೆ ನೀವು ಟ್ರೇಡಿಂಗ್ ಮಾಡ್ಬೋದು. ಹೀಗೆ ಪೇಪರ್ ಟ್ರೇಡಿಂಗ್ ಮಾಡ್ಬೋದು, ಇಲ್ಲಾಂತಿದ್ರೆ ಮೋಕ್ ಟ್ರೇಡಿಂಗ್ ಮಾಡ್ಬೋದು. ಮತ್ತೆ ಡೈರೆಕ್ಟ್ ಸಹ ಟ್ರೇಡಿಂಗ್ ಮಾಡ್ಲಿಕ್ಕೆ ಏಬಲ್ ಇದ್ದೀರಿ ನೀವೀಗ, ಆದ್ರೆ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಇದು ಕ್ಲಾಸ್ ತಗೊಳ್ಬೇಕು ಆಯ್ತಾ. ನೋಡಿ ನಂದು ವಿಡಿಯೋಸ್ ಎಲ್ಲ ನೋಡಿ. ನಂದು ಇದು ಅಲ್ಲದೆ ಟ್ರೇಡಿಂಗ್ ವಿಡಿಯೋ ಅಲ್ಲದೆ ಬೇರೆನೂ ವಿಡಿಯೋ ಮಾಡಿದ್ದೇನೆ ನಾನು, ಮ್ಯೂಸಿಕ್ ಅದೆಲ್ಲ. ಅದನ್ನು ಸ್ವಲ್ಪ ನೋಡಿ ಆದ್ಮೇಲೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲಿಗೆ ಲೈಕ್ ಕೊಡಿ, ಆದ್ಮೇಲೆ ತುಂಬಾ ಶೇರ್ ಮಾಡಿ. ಆದ್ಮೇಲೆ ಡಿಮ್ಯಾಟ್ ಅಕೌಂಟ್ ಯಾರೆಲ್ಲ ಓಪನ್ ಮಾಡ್ಲಿಲ್ಲ ಅವರೆಲ್ಲ ಓಪನ್ ಮಾಡ್ಕೊಳ್ಳಿ. ಇದು ನಂದು QR ಕೋಡ್ ಇದೆ, ಅದ್ರ ಮುಖಾಂತರ ಓಪನ್ ಮಾಡಿ ಆಯ್ತಾ. ಇದು ಕ್ಯಾಂಡಲ್ ಸ್ಟಿಕ್ ನಿಮ್ಗೆ ಅರ್ಥ ಆಯ್ತಾ ಅಂತ ತಿಳ್ಕೊಂಡಿದ್ದೀನಿ. ಇದು ಈಸಿ ಇದೆ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತದೆ ಮಾರ್ಕೆಟ್. ಆ ಡೈರೆಕ್ಷನ್ ಅಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಮಾಡಿ ಅದ್ರ ಒಳಗಡೆ ಇನ್ನೊಂದು ಕ್ಯಾಂಡಲ್ ಮಾಡ್ತದೆ. ಅದಕ್ಕೆ ಬೇಬಿ ಕ್ಯಾಂಡಲ್ ಅಂತಾನೂ ಹೇಳ್ತಾರೆ ಅಲ್ವಾ. ಅಂತ ಕ್ಯಾಂಡಲ್ ಮಾಡಿದಾಗ ನಾವು ಎಂಟ್ರಿ ತಗೊಂಡಾಗ ನಮ್ಗೆ ದೊಡ್ಡ ಮೂವ್ಮೆಂಟ್ ಸಿಗ್ತದೆ ಅಪ್ ಸೈಡ್ಗೆ. ಒಂದ್ ವೇಳೆ ಮಾರ್ಕೆಟ್ ಡೌನ್ ಸೈಡ್ಗೆ ಮಾರ್ಕೆಟ್ ಹೋಗ್ತಾ ಇದ್ರೆ ಆ ಟೈಮಲ್ಲಿ ನಾವು ಎಂಟ್ರಿಯನ್ನು ತಗೊಂಡ್ರೆ ಅವಾಗ ನಮಗೆ ದೊಡ್ಡ ಮೂವ್ಮೆಂಟ್ ಡೌನ್ ಸೈಡ್ಗೆ ಸಿಗ್ತದೆ. ಈ ಕ್ಲಾಸ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಅರ್ಥ ಆಗದವರು ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ಆದ್ಮೇಲೆ ಇದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಎಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ನೀವು ಇಷ್ಟು ಜನ ನೋಡ್ತಾ ಇದ್ದೀರಿ ನನ್ನ ಚಾನಲ್ ಅನ್ನು, ಆದ್ರೆ ಸಬ್ಸ್ಕ್ರೈಬ್ ನನಗೆ ಆಗುದು ಕಾಣ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ನೋಡ್ತಿದ್ದೀರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಂದು ಪ್ರತಿಯೊಂದು ವಿಡಿಯೋನು ನಿಮ್ಗೆ ಅಪ್ಡೇಟ್ ಆಗ್ತಾ ಇರ್ತದೆ ಆಯ್ತಾ. ಥ್ಯಾಂಕ್ಸ್ ನನ್ನ ಚಾನಲ್ ವಾಚಿಂಗ್ ಮಾಡಿದಕ್ಕೆ. ನಾನು ಇದು ವಿಡಿಯೋ ಕ್ಲೋಸ್ ಮಾಡ್ತಿದ್ದೇನೆ.